ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದರೆ BK ಹರಿಪ್ರಸಾದ್ ಅವರು ಹೇಳ್ತಾರೆ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿಲ್ಲ, ಬಿಜೆಪಿಯ ಕುಟೀಲ ನೀತಿಗೆ ಸೋಲಾಗಿದೆ. ಹೀಗಂತ ದೆಹಲಿಯಲ್ಲಿ ಅವರು ಮಾತನಾಡ್ತಾ ಹೇಳಿದರು. ನಾವು ಮಹಿಳಾ ಮೀಸಲಾತಿ ವಿರುದ್ಧವಾಗಿ ಇಲ್ಲ, ನಾವು ಅದರ ಪರವಾಗಿದ್ದೀವಿ. ಉಳಿದಂತೆ ಸೇರ್ಪಡೆಗೊಂಡಂತಹ ಬಿಲ್ಗಳನ್ನ ಸೆಪರೇಟ್ ಮಾಡಿದ್ರೆ ನಾವು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ವಿ. ಕೇವಲ ಮೊಸಳೆ ಕಣ್ಣೀರು ಹಾಕುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇವರ ಪಕ್ಷದಲ್ಲಿ ಎಷ್ಟು ಮಹಿಳೆಯರಿಗೆ ಇವರು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ಅನ್ನೋದರ ಬಗ್ಗೆ ಉತ್ತರ ಕೊಡ್ಲಿ ಅಂತ ದೆಹಲಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ನ MLC ಹರಿಪ್ರಸಾದ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ. ಮಹಿಳಾ ಮೀಸಲಾತಿಗೆ ಸೋಲಾಗಲಿಲ್ಲ, ಇವರ ಕುಟಿಲ ತಂತ್ರಗಳಿಗೆ ಸೋಲಾಗಿದೆ. ಭಾರತೀಯ ಜನತಾ ಪಾರ್ಟಿ RSS ಅವರ ಕುಟಿಲ ತಂತ್ರ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ, ಸರ್ವಸ್ವವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಈ ಮಹಾನ್ ಸ್ವತಂತ್ರ ಭಾರತದಲ್ಲಿ ಕುಟಿಲ ತಂತ್ರದಿಂದ ಅನಾಯಾಸವಾಗಿ ಅಧಿಕಾರವನ್ನು ಹಿಡಿಯಲು ಪ್ರಯತ್ನ ಮಾಡಿದಂತಹ RSS ಭಾರತೀಯ ಜನತಾ ಪಾರ್ಟಿಯವ್ರನ್ನ ಲೋಕಸಭೆಯಲ್ಲಿ ವಿಫಲ ಮಾಡಿ, ಅಂದರೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಈ ಕುಟಿಲ ತಂತ್ರವನ್ನು, ಇದು ದೊಡ್ಡ ಒಂದು ಚಕ್ರ ವ್ಯೂಹವನ್ನೇ ಭೇದಿಸಿ ರಾಷ್ಟ್ರದ ಗೆಲುವು ಮತ್ತು ಸ್ವತಂತ್ರ ಭಾರತದ ಸಂವಿಧಾನದ ಗೆಲುವು, ಅದನ್ನು ನಾವು ನಿನ್ನೆ ನೋಡಪ್ಪ ಒಂದು ಒಳ್ಳೆಯ ಚರ್ಚೆ ಆಯಿತು ಪಾರ್ಲಿಮೆಂಟಲ್ಲಿ. ಇವರು ಎಲ್ಲೂ ಸಹ ನರೇಂದ್ರ ಮೋದಿಯವರ ಭಾಷಣ ನೀವು ನೋಡಿದಾಗ ಎಲ್ಲೂ ಸಹ ಮಹಿಳಾ ಮೀಸಲಾತಿ ಬಗ್ಗೆ ಮಾತೇ ಆಡಿಲ್ಲ. ಅವರು ಮಾತಾಡಿರ್ತಕ್ಕಂಥದ್ದು ಡಿಲಿಮಿಟೇಷನ್ ಮೇಲೆ ಮಾತಾಡಿರ್ತಕ್ಕಂಥದ್ದು. ಇದು ನೋಡಿದಾಗ ಇದು ಕುಟಿಲ ತಂತ್ರವೇ. ಆದ್ದರಿಂದ ಈ RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ಈ ತಂತ್ರಗಳನ್ನು ಸೋಲಿಸಿದ್ದಕ್ಕೆ ನಿಜವಾಗಲೂ ರಾಹುಲ್ ಗಾಂಧಿಯವರು ಅಭಿನಂದನಾರ್ಹರು. ಅದರ ಜೊತೆಗೆ ಎಲ್ಲ ವಿರೋಧ ಪಕ್ಷದ ನಾಯಕರೆಲ್ಲ ಸಹ ಒಂದಾಗಿ ಸಂವಿಧಾನವನ್ನು, ಈ ರಾಷ್ಟ್ರವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಲ್ಲ, ಇದು ಈ ರೀತಿ ಕಾಂಗ್ರೆಸ್ ನಡೆ ಅಥವಾ ವಿಪಕ್ಷಗಳ ನಡೆ ಇಡೀ ದೇಶದ ಮಹಿಳೆಯರಿಗೆ ಮಾಡಿದ ಅಪಮಾನ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಯವ್ರಿಗೇನಾದರೂ ನಿಜವಾದ ಕಳಕಳಿ ಇದ್ದರೆ ಮಹಿಳೆಯರ ಮೇಲೆ, 2023ರಲ್ಲಿ ಮಹಿಳಾ ಮೀಸಲಾತಿಯನ್ನು ನಾವು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ದೀವಿ. ಅದಕ್ಕಿಂತ ಮೊದಲು 2010ನೇ ಇಸ್ವಿನಲ್ಲಿ ಸೋನಿಯಾ ಗಾಂಧಿಯವರು ರಾಜ್ಯಸಭೆಯಲ್ಲಿ UPA ಸರ್ಕಾರ ಇದ್ದಾಗ ಅದನ್ನು ಪಾಸ್ ಮಾಡಿಸಿದರು. 2023ರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಈ ವಿಧೇಯಕವನ್ನು ಇವ್ರು ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ? 24ರಲ್ಲಿ ಇವರು ಅನುಷ್ಠಾನಕ್ಕೆ ತರಲಿಕ್ಕೆ ವಿಚಾರಗಳಿತ್ತು. ಅಂದರೆ ಇವರು ಕೇವಲ ಮೊಸಳೆ ಕಣ್ಣೀರು ಹಾಕೋ ಜನ. ಇವರಲ್ಲಿ ಏನಾದರೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಮಹಿಳೆಯರು ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಅವರ ಬೇರೆ ಬೇರೆ 21 ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ, ಎಷ್ಟು ಜನ ಮಹಿಳಾ ಮಂತ್ರಿಗಳಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಆಫ್ ಟಿಕೆಟ್ ಇಲ್ಲಿ ದೆಹಲಿಯಲ್ಲಿ ಒಂದು ಮಹಿಳೆಯನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರ ಕೈಲಿ ಏನೂ ಇಲ್ಲ. ಆದ್ದರಿಂದ ಇದು ಮೊಸಳೆ ಕಣ್ಣೀರು ಅಷ್ಟೇ ಮಹಿಳೆಯರ ಬಗ್ಗೆ. ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ಇವರು ಮೀಸಲಾತಿ ಅಂತ ಬಂದರೆ ನಾವು ತಯಾರಿದ್ದೀವಿ ಅದನ್ನು ಮಾಡಲಿಕ್ಕೆ. 543ರಲ್ಲಿ ಮಾಡ್ಬೋದಲ್ಲ. ಈಗ ಏನು ಜನಗಣತಿ ಆಧಾರದ ಮೇಲೆ ಮಾಡಿದ್ರು ಅದು 2011ರಲ್ಲಿ ಮಾಡಬೇಕಂದ್ರೆ 543ರಲ್ಲಿ ಮಾಡ್ಬೋದು. ಮತ್ತೊಂದು ಗಣತಿನಲ್ಲಿ ಮಾಡಬೇಕಂದ್ರೆ 2026ನೇ ಗಣತಿನಲ್ಲಿ ಮಾಡಬೇಕಾಗುತ್ತೆ. ಅದು ಸಮಯ ತೆಗೆದುಕೊಳ್ಳುತ್ತೆ. ಆಗದೇ ಇರೋ ವಿಚಾರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಪ್ಲಕಾರ್ಡ್ ಎಲ್ಲ ಮಾಡ್ಕೊಂಬಂದಿದ್ದಾಗಲೇ ಗೊತ್ತಿದೆ. ಇದು ಕೇವಲ ಡ್ರಾಮಾ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ.